ಘಟನೆಯಲ್ಲಿ ಓರ್ವ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಇನ್ನೋರ್ವ ಮಹಿಳೆ ಸಲ್ಮಾ ಸುಲ್ತಾನ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಸದ್ಯ ಅವರ ಕುಟುಂಬ ಸಾರಿಗೆ ಇಲಾಖೆಯ ಸಹಾಯ ಹಸ್ತದಲ್ಲಿದೆ. ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ನನ್ನ ಜೊತೆಗೆ ಖುದ್ದು ಸಾರಿಗೆ ಸಚಿವರೇ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಸರ್, ಘಟನೆ ಬಗ್ಗೆ ನಿಮಗೂ ಗೊತ್ತಿದೆ, ಈಗ ನಿಮ್ಮ ಒಂದು ಸಹಾಯದ ನಿರೀಕ್ಷೆಯಲ್ಲಿ ಆ ಕುಟುಂಬ ಇದೆ, ಏನ್ ಹೇಳ್ತೀರಾ ಸರ್? ಈ EV ಬಸ್ಗಳಿದೆಯಲ್ಲಮ್ಮ, ಇದೆಲ್ಲ ನಮ್ಮ BMTCಗೆ ಬಾಡಿಗೆಗೆ ತಗೊಂಡಿರತಕ್ಕಂಥ ಬಸ್ಗಳು. ಸುಮಾರು 1600-700 ಬಸ್ಸಸ್ ಇದೆ. ಅದೆಲ್ಲ ಕೇಂದ್ರ ಸರ್ಕಾರದ ನೀತಿಯಂತೆ ಖಾಸಗಿಯವರಿಗೆ ಅವರು ಸಬ್ಸಿಡಿ ಕೊಡ್ತಾರೆ. ಖಾಸಗಿಯವ್ರ ಹತ್ರ ನಾವು ಬಾಡಿಗೆಗೆ ತಗೋಬೇಕು, ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ಕಂಡಕ್ಟರ್ ನಮ್ಮದು, ಡ್ರೈವರು ಸಂಸ್ಥೆದು, ಮತ್ತು ಮೇಂಟೆನೆನ್ಸು ಸಂಸ್ಥೆದು. ಕಂಡಕ್ಟರು ನಮ್ಮವರೇ ಇರ್ತಾರೆ. ಕಂಡಕ್ಟರು ಬಸ್ ಚಲಾಯಿಸಿದ್ದು ತಪ್ಪು. ಕಂಡಕ್ಟ್ರಿಗೆ ಏನು ಶಿಕ್ಷೆ ಕೊಡಬೇಕೋ ನಮ್ಮ ಇಲಾಖೆ ಕೊಡ್ತಾರೆ. ಮತ್ತು ನಮ್ಮ KSRTC ಬಸ್ಸುಗಳಲ್ಲಿ ಏನಾದರೂ ಆಕ್ಸಿಡೆಂಟ್ ಆದರೆ ಆಸ್ಪತ್ರೆ ಖರ್ಚು ಸಂಪೂರ್ಣವಾಗಿ ನಾವೇ ಭರಿಸ್ತೀವಿ. ಇದು ಟಾಟಾ ಕಂಪ್ನಿಯವ್ರದ್ದು. ಅವ್ರಿಗೂ ನಮ್ಮ MD ಕರೆದು ಹೇಳಿದ್ದಾರೆ, ಆದರೆ ಅವ್ರು ಇನ್ಶೂರೆನ್ಸ್ ತೊಗೋಬೇಕು ಅಂತ ಅವ್ರು ಹೇಳ್ತಾರಂತೆ. ನಾನು ನಮ್ಮ KSRTC ವತಿಯಿಂದ 50,000 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಇನ್ನೂ ಒಂದು 50,000 ಕೊಡಿ ಅಂತ ನಾನು ಹೇಳಿದ್ದೀನಿ. ಆಮೇಲೆ ಟಾಟಾ ಕಂಪ್ನಿಯವ್ರನ್ನ ಕರೆದು ಅದೇನು ಅವ್ರ ಖರ್ಚು ವೆಚ್ಚ ಆಗುತ್ತೋ ಅವ್ರ ಕಡೆಯಿಂದ ಕೊಡಿಸಿ ಅಂತ ಹೇಳಿದ್ದೀನಿ. ಈ ಥರ ಕಂಡಕ್ಟರು ಬಸ್ ಓಡಿಸಿದ್ದು ತಪ್ಪು. ಕಂಡಕ್ಟರು ನಮ್ಮ ಸಂಸ್ಥೆಯವರೇ, ಅವ್ರಿಗೇನು ಶಿಕ್ಷೆ ಆಗಬೇಕೋ ಅದು ಆಗುತ್ತೆ. ಹೋಗಿರ್ತಕ್ಕಂಥ ಪ್ರಾಣ ಬರಲ್ಲ. ಕಂಡಕ್ಟ್ರು ಮಾಡಿದ ತಪ್ಪಿಂದ ಒಬ್ಬರಿಗೆ ಪ್ರಾಣ ಹೋಯಿತು, ಇನ್ನೊಬ್ಬರು ಪಾಪ ಆಸ್ಪತ್ರೆಯಲ್ಲಿದ್ದಾರೆ. ಈ ಥರದ ಘಟನೆಗಳು ಪುನರಾವರ್ತನೆ ಆಗ್ತಾ ಇರುತ್ತೆ. ನಮ್ಮ MD ಅವರು ಇದನ್ನೆಲ್ಲ ತಪ್ಪು ಮಾಡುವಂಥವ್ರನ್ನ ಶಿಕ್ಷೆ ಅವರು ಸರಿಯಾಗಿ ಕೊಡದೇ ಇದ್ದರೆ ಈ ರೀತಿ ಘಟನೆಗಳನ್ನ ಭಾಳ ಸುಲಭವಾಗಿ ತೊಗೊಂಡ್ಬಿಡ್ತಾರೆ. ಇಂಥವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಸರ್, ಈಗ ನೀವು ಹೇಳಿದ್ರಿ 50,000 ಆಲ್ರೆಡಿ ಕೊಟ್ಟಿದ್ದೀವಿ, ಇನ್ನು 50,000 ಕೊಡೋದಕ್ಕೆ ಸೂಚನೆ ಕೊಟ್ಟಿದ್ದೀವಿ ಅಂತ. ಬಟ್ ಆ ಕುಟುಂಬದವ್ರು ಹೇಳ್ತಾ ಇದ್ದಾರೆ ನಮ್ಮನ್ನ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ. ನೆನ್ನೆ ನಾನು ಮಾತಾಡಿದ್ದೀನಿ, MD ಅವ್ರಿಗೆ ಹೇಳಿದ್ದೀನಿ, ಮತ್ತೆ ಇವತ್ತು ಕ್ಯಾಂಪ್ಸ್. ಸರ್, ಈಗ ಮತ್ತೆ ಆ ಗುತ್ತಿಗೆ ಕಂಪನಿ ಬಗ್ಗೆ ಹೇಳ್ತಾ ಇದ್ರಿ, ಅವ್ರ ಕಡೆಯವ್ರು ಯಾರೋ ಆಸ್ಪತ್ರೆಗೆ ಬಂದು ಹೇಳ್ತಾರಂತೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗೋದು ಇನ್ನ 7-8 ತಿಂಗಳಾಗುತ್ತೆ. ಸೊ ನಮ್ಮ ಸಾರಿಗೆ ಸಚಿವರು ಏನಾದರೂ ಒಂದು ನಿರ್ದೇಶನ ಕೊಡಬೇಕು ಅವ್ರಿಗೆ ಅಂತ. ಈಗ ಅವರು ಟಾಟಾ ಕಂಪ್ನಿಯವರು ಇನ್ಶೂರೆನ್ಸ್ ಕ್ಲೈಮ್ ಮಾಡಲಿ ಅಂತ ಹೇಳ್ತಾರೆ. ಇನ್ಶೂರೆನ್ಸು 7-8 ತಿಂಗಳಲ್ಲ, 1-2 ವರ್ಷ ಆಗಿಬಿಡುತ್ತೆ. 1-2 ವರ್ಷದವರೆಗೂ ಇರೋಕ್ಕಾಗುತ್ತಾ? ಅದಕ್ಕೆ MDಗೆ ಹೇಳಿ